ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮತ್ತೆ ಇಲ್ಲಿ ನಮ್ಮ ತವ್ರ ಮನೆಗೆ ಬಂದಿದ್ದೀನಿ. ನೋಡ್ತಾ ಇದ್ದೀರಾ, ಇಲ್ಲಿ ನಮ್ಮ ತಾಯಿಯವರು ಇವು ಸಂದುಕ್ ಅಂತ ಕರಿತೀವಿ ನಾವು. ಇವುಗಳನ್ನು ಒಂದ್ರ ಮೇಲೊಂದು ಇದ್ದಿದ್ದನ್ನು ಇಳಿಸ್ತಾ ಇದ್ದಾರೆ. ಎಲ್ಲರೂ ಇದರಲ್ಲಿ ತನ್ನ ರೇಷ್ಮೆ ಸೀರೆಗಳು ಅಥವಾ ತನ್ನ ಒಡವೆ ಬಟ್ಟೆಗಳನ್ನು ಚೆನ್ನಾಗಿ ಇಟ್ಕೊಂಡ್ರೆ ಇವರು ಇಲ್ಲಿ ಏನು ಇಟ್ಟಿದ್ದಾರೆ ನೀವು ನೋಡಿ. ಇವಾಗ ತೋರಿಸ್ತಾರೆ, ಅವರೇ ತೆಗೆದು ಒಂದೊಂದಾಗಿ ತೆಗಿತಾ ಇದ್ದಾರೆ. ಇವತ್ತು ಅದನ್ನು ವಿಡಿಯೋ ಮಾಡಬೇಕು ಅಂತಂದೇ ನಾನು ಬಂದಿದ್ದೀನಿ. ಹಾಗಾಗಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಅವರು ಒಂದೊಂದಾಗಿ ತೆಗಿತಾರೆ. ಇವಾಗ ನನ್ನ ಮದುವೆಗಿಂತ ಮೊದಲು ತುಂಬಾ ಖೌದಿಗಳನ್ನು ಹೊಲಿದಿದ್ದಾರೆ. ನೋಡ್ತಾ ಇದ್ದೀರಾ, ಇವಕ್ಕೆ ನಾವು ಖೌದಿ ಅಂತ ಕರಿತೀವಿ. ನೀವೇನಂತ ಕರಿತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇಲ್ಲಿ ಅವರು ಹೊಲಿದಿರೋ ಖೌದಿಗಳನ್ನು ಇವತ್ತು ನಾನು ತೋರಿಸ್ಬೇಕು, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತಲೇ ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಇವು ಯಾವಾಗಲೂ ಕೂಡ ಅಂದರೆ ಒಂದು ಬಾರಿ ಕೂಡ ಬಳಸದೆ ಇಟ್ಟಿರುವಂತಹ ಖೌದಿಗಳು ಇವು. ತುಂಬಾ ಇವಾಗ ಖೌದಿಗಳು ಅವರು ಬಳಸಿದ್ದಾರೆ. ಹಾಗೆ ನನಗೂ ಕೂಡ ಕೊಟ್ಟಿದ್ದಾರೆ. ಇವಾಗ ಎಷ್ಟು ಮನೆಯಲ್ಲಿವೋ ಅಷ್ಟು ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ ನಾನು. ಒಂದು 4ರಿಂದ 5 ಖೌದಿಗಳು ಇರ್ಬೋದು. ಅವರು ಕೈಯಿಂದನೇ ಹೊಲಿದಿರೋ ಖೌದಿಗಳು ಇವು. ಮಿಷನಿನ ಮೇಲೆ ಹೊಲಿದಿಲ್ಲ, ಅವರು ಕೈಯ ಹೊಲಿಗೆನೇ ಇದೆ ಇದು. ತುಂಬಾ ಸಣ್ಣ ಹೊಲಿಗೆಯನ್ನು ಹೊಲಿತಾ ಇದ್ದರು ಅವರು. ರಾತ್ರಿ 11 ಗಂಟೆ 12 ಗಂಟೆ ಆದರೂ ಕೂಡ ಅವರು ಒಂದು ಲೈಟಿನ ಕೆಳಗಡೆ ಕೂತ್ಕೊಂಡು ಅದರ ಬೆಳಕಿನಲ್ಲಿ ಅವರು ಹೊಲಿತಾ ಇದ್ದರು. ನನ್ನ ಜೊತೆ ಒಂದು ಮಾತು ಕೂಡ ಶೇರ್ ಮಾಡ್ಕೊಂಡಿದ್ದಾರೆ ಅವರು. ನಮ್ಮ ತಂದೆಯವರು ಮಿಲ್ಟ್ರಿಯಲ್ಲಿರೋದ್ರಿಂದ ಆವಾಗ ಅವರು ಡ್ಯೂಟಿಯಲ್ಲಿದ್ದಾಗ ಇವರು ಅವ್ರ ಜೊತೆಗೆ ಇನ್ನೂ ಹೋಗಿರಲಿಲ್ಲ ಅಂತೆ. ಹಾಗಾಗಿ ಅವರ ಮನೆಯ ಪಕ್ಕದವರ ಜೊತೆ ಕಾಂಪಿಟಿಷನ್ ಹಾಕಿ, ಅಂದರೆ ನಾನು ಫಸ್ಟ್ ಮುಗಿಸ್ತೀನೋ ನೀವು ಫಸ್ಟ್ ಮುಗಿಸ್ತೀರಾ ಅಂತ ಅಂದ್ಬಿಟ್ಟು ಒಂದು ತಿಂಗಳಲ್ಲೇ ಒಂದು ಖೌದಿಯನ್ನು ಹೊಲಿದಿರೋದು ಕೂಡ ಇದೆ ಅಂತ ಅಂದು ನನ್ನ ಜೊತೆ ಶೇರ್ ಮಾಡ್ಕೊಂಡಿದ್ರು ಅವರು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಅವರು ಡಿಸೈನ್ ಕೂಡ ಮಾಡಿದ್ದಾರೆ ಅಂತ. ಈ ಡಿಸೈನ್ಗಳಿಗೆ ಚರ್ಚಿಲ್ ಅಂತ ಕರೀತಾರೆ ಅಂತ ಹೇಳ್ತಾ ಇದ್ರು. ಹಾಗೆ ಹಕ್ಕಿ ಕಾಲ್ ಅಂತ ಕೂಡ ಕರೀತಾರೆ ಅವರು. ಈ ಎಲ್ಲ ಬಟ್ಟೆಗಳು ಕೂಡ ಎಲ್ಲ ಹೊಸ ಬಟ್ಟೆಗಳನ್ನೇ ಅವರು ಈ ಥರ ಪೀಸ್ಗಳನ್ನಾಗಿ ಹಚ್ಚಿದ್ದಾರೆ ಅವರು. ಯಾವುದೂ ಹಳೆ ಬಟ್ಟೆಯನ್ನು ಇಲ್ಲಿ ಯೂಸ್ ಮಾಡಿಲ್ಲ. ಹಿಂದ್ಗಡೆ ಹಚ್ಚಿರೋದು ಸೀರೆಗಳು. ಇಲ್ಲಿ ಮೇಲೆ ಏನು ಹಚ್ಚಿದ್ದಾರೋ ಡಿಸೈನ್ ಎಲ್ಲ ಮಾಡೋದಕ್ಕೆ ಇವಾಗ ಟೇಲರ್ ಹತ್ರ ಬಟ್ಟೆ ಹೊಲಿತಾರೆ ಅಲ್ವಾ, ಅವ್ರ ಹತ್ರ ತಗೊಂಡು ಈ ಥರ ಡಿಸೈನ್ಗಳನ್ನು ಮಾಡಿರ್ತಾರೆ. ಯಾವುದೇ ಕೂಡ ಹಳೆ ಬಟ್ಟೆಯನ್ನು ಡಿಸೈನ್ ಮಾಡೋದರಲ್ಲಿ ಬಳಸಿಲ್ಲ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಅವರು ಮಾಡಿದ್ದಾರೆ ಅಂತ. ಇವರು ನಮ್ಮ ಸಿಸ್ಟರು. ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಗ್ರೂಪ್ನಲ್ಲೂ ಕೂಡ ನೀವು ಶೇರ್ ಮಾಡ್ಕೊಳ್ಳಿ. ನನ್ನ ಚಾನಲ್ ಕೂಡ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ತುಂಬ ದಿವಸದಿಂದ ನಾನು ಈ ವಿಡಿಯೋನ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೆ, ಆದರೆ ಆಗಲಿಲ್ಲ. ಇವಾಗ ಈ ವಿಡಿಯೋನ ಮಾಡಿದ್ದೀನಿ ನೋಡಿ. ಇಲ್ಲಿ ಡಿಸೈನನ್ನು ನೋಡ್ತಾ ಇದ್ದೀರಾ. ಹಾಗೆ ನಮ್ಮ ತಾಯಿಯವರು ಖೌದಿ ಹೊಲಿಬೇಕಾದ್ರೆ ನನಗೂ ಕೂಡ ಇಂಟ್ರೆಸ್ಟ್ ಬರ್ತಾ ಇತ್ತು. ಹಾಗಾಗಿ ನಾನು ಕೂಡ 1 ಸುತ್ತು ಅಥವಾ 2 ಸುತ್ತನ್ನು ಹೊಲಿತಾ ಇದ್ದೆ ಅವ್ರ ಜೊತೆಗೆ. ಹಾಗೆ ಅವರು ಮಾಡುವ ಎಲ್ಲ ಕೆಲಸಗಳಲ್ಲೂ ಕೂಡ ನಾನು ಇಂಟ್ರೆಸ್ಟನ್ನು ತೋರಿಸ್ತಾ ಇದ್ದೆ. ಈಗ ಬೇಳೆ ಒಡೆಯೋದಾಗಲಿ, ಈ ಥರ ಖೌದಿ ಹೊಲಿಯೋದಾಗಲಿ, ಹಾಗೆ ಎಮ್ಮೆ ಹಾಲನ್ನು ಹಿಂಡೋದಾಗಲಿ, ಈ ಥರ ಕೆಲಸಗಳಲ್ಲಿ ನಾನು ಅವರ ಹೆಲ್ಪನ್ನು ಮಾಡ್ತಾ ಇದ್ದೆ. ನನಗೆ ತುಂಬ ಇಷ್ಟ ಆಗ್ತಾ ಇತ್ತು. ಅವರ ಜೊತೆ ನಾನು ತುಂಬ ಕ್ಲೋಸ್ ಆಗಿ ಇದ್ದೆ. ಇವಾಗ ಕೂಡ ತುಂಬ ಕ್ಲೋಸ್ ಆಗಿದ್ದೀನಿ ನಾನು. ನಾವು ಫ್ರೆಂಡ್ಸ್ ಥರನೇ ಇರ್ತೀವಿ. ತಾಯಿ ಮಗಳು ಅಂತ ನಾವು ಎಲ್ಲಾದರೂ ಹೋದರೆ ಅಂದ್ಕೊಳ್ಳೋದಿಲ್ಲ. ನಾವು ಮಾತಾಡೋದ್ರ ಮೇಲೆ ನಾವು ಫ್ರೆಂಡ್ಸ್ ಇದ್ದೀವಿ ಅಂತ ಅಂದ್ಕೊಳ್ಳೋ ಥರ ನಾವು ಮಾತಾಡ್ತಾ ಇರ್ತೀವಿ. ತುಂಬ ಕ್ಲೋಸ್ ಆಗಿದ್ದೀವಿ ನಾವು. ಇಲ್ಲಿ ಖೌದಿಯನ್ನು ನೋಡಿ ಯಾವ ಥರ ಮಡಚಬೇಕು ಅಂತ ನಾನು ಹೇಳ್ತಾ ಇದ್ದೆ. ಇದು ಸೀದಾ ಅಂತ ಕರಿತೀವಿ, ಇದು ಕರೆಕ್ಟಾಗಿರೋದು. ಇದನ್ನು ಮೈಗೆ ಹಚ್ಕೊಳ್ಬಾರ್ದು ನಾವು. ಅಂದರೆ ಇಲ್ಲಿ ಕಣ್ಣು ಹಚ್ಚಿರೋದಂತ ಹೇಳ್ತೀವಿ, ಅಲ್ಲಿ ಈ ಥರ ಡಿಸೈನ್ ಮಾಡಿದ್ದೀವಿ ಅಲ್ವಾ, ಅದನ್ನು ಮೈಗೆ ಎಂದು ಮುಟ್ಟಿಸ್ಕೊಳ್ಬಾರ್ದು ಹಚ್ಕೊಂಡಾಗ ನಾವು ರಾತ್ರಿ. ಇದನ್ನು ಈ ಥರ ಮಡಚಿ ಇಡ್ತಾ ಇದ್ದೀನಲ್ವ, ಆ ಸೈಡ್ ಒಂದೇ ಸೀರೆದು ಏನು ಕಾಣಿಸ್ತಾ ಇದೆ ನಿಮಗೆ, ಅದನ್ನು ನಮ್ಮ ಕಡೆ ಮಾಡಿ ಹಚ್ಕೊಳ್ಬೇಕು ನಾವು ಅಂತ ಹೇಳ್ತಾರೆ. ಆದರೆ ಫೋಲ್ಡಿಂಗ್ ಕೂಡ ಇದೇ ಥರ ಮಾಡಬೇಕು ನಾವು. ಅದನ್ನು ಫೋಲ್ಡ್ ಮಾಡುವಾಗ ಡಿಸೈನ್ ಎಲ್ಲ ಮೇಲ್ಗಡೆ ಕಾಣೋ ಥರ ಫೋಲ್ಡಿಂಗ್ ಮಾಡೋದಿಲ್ಲ. ಅದು ಕೂಡ ಒಂದು ರೀಸನ್ ಇದೆ, ನನಗೂ ಅಷ್ಟೊಂದು ಗೊತ್ತಿಲ್ಲ.
ಇಲ್ಲಿ ನೋಡಿ ಎಲ್ಲ ಕೌದಿಗಳನ್ನು ಈ ಥರನೇ ಫೋಲ್ಡಿಂಗ್ ಮಾಡಬೇಕು. ಡಿಸೈನ್ ಇರೋದು ಒಳಗಡೆ ಹೋಗಬೇಕು, ಹಾಗೆ ಸಿಂಪಲ್ ಇರೋದು ಮೇಲ್ಗಡೆ ಬರಬೇಕು. ಇಲ್ಲಿ ಹೊಲಿಗೆಯನ್ನು ನೋಡ್ತಾ ಇದ್ದೀರಾ, ಎಷ್ಟು ಸಣ್ಣ ಹೊಲಿಗೆಯಲ್ಲಿ ಅವರು ಕೌದಿಯನ್ನು ಹೊಲಿದಿದ್ದಾರಂತ. ನೀವು ಒಂದೊಂದು ಲೈಕನ್ನು ಮಾಡೋದ್ರಿಂದ ನನಗೆ ಮುಂದಿನ ವಿಡಿಯೋ ಮಾಡೋದಕ್ಕೆ ಒಂದು ಇಂಟ್ರೆಸ್ಟನ್ನು ಬರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇವಾಗ ಎಲ್ಲ ಕೌದಿಗಳನ್ನು ಫೋಲ್ಡ್ ಮಾಡಿ ಇಡ್ತಾ ಇದ್ದೀನಿ. ಈ ಎಲ್ಲ ಕೌದಿಗಳು ದಸರಾ ಹಬ್ಬ ಬಂದಾಗ ಮಾತ್ರ ಎಲ್ಲನೂ ತೆಗೆದು ನೀರಲ್ಲಿ ಹಾಕಿ ಮಡಿ ಮಾಡಿ ಇಟ್ಕೊಳ್ತಾರೆ. ಮತ್ತು ಯಾವಾಗಾದರೂ ಯಾರಾದರೂ ನೆಂಟರು, ಹೆಚ್ಚು ಜನ ನೆಂಟರು ಬಂದಾಗ ಅವರಿಗೆ ಕೊಡೋದಕ್ಕಂತಂದ್ಬಿಟ್ಟು ಈ ಥರ ಇಟ್ಕೊಂಡಿರ್ತಾರೆ. ನಿಮ್ಮ ಹತ್ರ ಕೂಡ ಇರ್ಬೋದು ಅಂತ ಅಂದ್ಕೊಳ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.